ಬೆಂಗಳೂರು ಚಾಮರಾಜಪೇಟೆ ಕನ್ನಡ ಸಾಹಿತ್ಯ ಪರಿಷತ್ತು ಅಕ್ಕಮಹಾದೇವಿ ಸಭಾಂಗಣದಲ್ಲಿ ಸ್ವರ ಸಂಗಮ ಕಲಾವೃಂದ ರಿಜಿಸ್ಟರ್ ವತಿಯಿಂದ ದಿನಾಂಕ 22/2/2025ರಂದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಶ್ರೀ ಎಚ್ ಉಮೇಶ್, ಉಪಕಾರ್ಮಿಕ ಆಯುಕ್ತರು, ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ, ಶ್ರೀ ಶಿವಕುಮಾರ್ ಬಿ, ಸಹಾಯಕ ಕಾರ್ಮಿಕ ಆಯುಕ್ತರು, ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ ಹಾಗೂ ಶ್ರೀ ಮೊಹಮ್ಮದ್ ಜಹೀರ್ ಪಾಷಾ, ಸಹಾಯಕ ಕಾರ್ಮಿಕ ಆಯುಕ್ತರು, ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ ಇವರುಗಳ ಅಧ್ಯಕ್ಷತೆಯಲ್ಲಿ ಹಾಗೂ ಈ ಕಾರ್ಯಕ್ರಮವನ್ನು ರೆಹಮಾನ್ ಎಚ್ ಕೋಳೂರು ಪ್ರಧಾನ ಕಾರ್ಯದರ್ಶಿಯವರು ಆಯೋಜಿಸಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದವರು ಶ್ರೀ ಶಶಿಧರ ಕೋಟೆ, ಹಿರಿಯ ಕಲಾವಿದರು, ಚಲನಚಿತ್ರ ಹಾಗೂ ಕಿರುತೆರೆ ನಟರು, ಬೆಂಗಳೂರು. ಶ್ರೀ ಮನು ಎಂ, ಉದ್ಯಮಿ, ಚಲನಚಿತ್ರ ನಿರ್ಮಾಪಕರು ಹಾಗೂ ಸಮಾಜ ಸೇವಕರು, ಪಂಚಹೌಸ್, ಸುಳ್ಯ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಶ್ರೀ ಆಡುಗೋಡಿ ಶ್ರೀನಿವಾಸ, ಚಲನಚಿತ್ರ, ಕಿರುತೆರೆ ಹಾಗೂ ರಂಗಭೂಮಿ ಕಲಾವಿದರು, ಬೆಂಗಳೂರು. ಶ್ರೀಮತಿ ಭಾಗ್ಯಶ್ರೀ, ಚಲನಚಿತ್ರ ಹಾಗೂ ಕಿರುತೆರೆ ನಟಿ, ಬೆಂಗಳೂರು. ಶ್ರೀ ಮನೋಜ್, ಚಲನಚಿತ್ರ ನಿರ್ದೇಶಕರು, ಬೆಂಗಳೂರು. ಶ್ರೀ ದೇವರಾಜ್ ಗೌಡ ಜಿ, ಸಂಸ್ಥಾಪಕ ನಿರ್ದೇಶಕರು, ನಾಡಪ್ರಭು ಕೆಂಪೇಗೌಡ, ಒಕ್ಕಲಿಗರ ಯುವ ಪಡೆ ರಿಜಿಸ್ಟರ್, ಬೆಂಗಳೂರು. ಶ್ರೀ ಕೆ ಹುಸೇನ್ ಸಾಬ್, ಮಾಸ್ಟರ್, ರಂಗಭೂಮಿ ಕಲಾವಿದರು ಹಾಗೂ ಸ್ವರ ಸಂಗಮ ಕಲಾ ಸಂಘದ ಅಧ್ಯಕ್ಷರು, ಸರ್ವ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು. ಜೀವನಕ್ಕೆ ಒಂದು ಅರ್ಥವನ್ನು ಕೊಡ್ತಾ ಬಂದಿದೆ. ಒಂದು 25-30 ವರ್ಷಗಳಿಂದ ಸಂಗೀತವನ್ನು ಊಟ ಕೊಟ್ಟಿದೆ, ಸಂಗೀತವನ್ನು ಜನರ ಪ್ರೀತಿ ಕೊಟ್ಟಿದೆ, ಜನರ ತಂದೆ ಆಶೀರ್ವಾದ, ಗುರುಗಳ ಆಶೀರ್ವಾದ, ನಿಮ್ಮಂಥ ಬಂಧುಗಳ ಹಾರೈಕೆ. ಪ್ರೇಮನವರು ಹೇಳಿದಾಗ ನಾನು ಸಂಪತ್ತನ್ನು ಬಂದು ಹೋಗ್ತೀನಿ ಅಂತ, ಯಾಕೆಂದರೆ ದಿನಕ್ಕೆ ಒಂದು ಕಡೆ ಕಾರ್ಯಕ್ರಮ, ಇನ್ನೊಂದು ಕಡೆ ಶೂಟಿಂಗು, ಆ ಭಾಗ್ಯ ಕೃಷಿಗಳು ಮಧ್ಯದಲ್ಲಿ ಲಂಚ್ ಬ್ರೇಕಲ್ಲಿ ಬಂದೆ ನಾನು. ನಮಗೆಲ್ಲ ಶುಭವಾಗಿ ಮಧುರ ಗಾಯನದ ಒಂದು ಲಹರಿ ಇದೆ. ಎಲ್ಲ ಗಾಯಕರಿಗೂ ಹೃದಯದ ಅಂತರಾಳದಿಂದ